ಬಟ್ ನಂದು ಯೂಟ್ಯೂಬಲ್ಲಿ 21K ಇದ್ದಾರೆ, 21K ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಫಾಲೋ ಬ್ಯಾಕ್ ಮಾಡಿ ಅಣ್ಣ, ಇದೇ ಅಕೌಂಟು. ಓಕೆ, ಥ್ಯಾಂಕ್ ಯು, ಖಂಡಿತ ಮಾಡ್ತೀನಿ. ಸಿಗೋಣ. ಥ್ಯಾಂಕ್ ಯು. ಆಹಾ, ಏನಿದೆ ಗುರು ಕಾರು, ಯಪ್ಪ ಸೈಕು. ನಾನು ಯಾವಾಗೂ ಇಂಥ ಕಾರಲ್ಲಿ ಹೋಗೋದು ಕನಸೆ. ಇದರಲ್ಲಾದರೆ ಹೋಗ್ಬೋದೇನೋ, ಅದರಲ್ಲಂತೂ ಹೋಗೋಕ್ಕಾಗಲ್ಲ. ಇವರು ನಮ್ಮ ಡೆಲಿವರಿ ಬಾಯ್ಸ್ಗೆ, ನಮ್ಮ ರೈಡರ್ಸ್ಗೆ ಏನಕ್ಕೆ ಅಪ್ಪ ಅಂದರೆ ಯಾರೋ ಮಾಟ ಮಂತ್ರ ಮರೆಸ್ಬಿಟ್ಟಿದ್ದಾರೆ ಅನ್ನೋ ಅಂತ ಡೌಟ್ ನನಗೆ. ಈ ಥರ ಆದರೆ ಕಮಿಟ್ಮೆಂಟ್ಸ್ಗೆ ಅಲ್ಲಿ ಇಲ್ಲಿ ಸಾಲ ಮಾಡಿ ಕಟ್ಟೋದೇ ಆಯಿತು, ಅವ್ರಿಗೆ ಯಾವಾಗ ನಾವು ಸಾಲ ತೀರಿಸೋದಂತ ಗೊತ್ತಾಗ್ತಾ ಇಲ್ಲ. ಬೊಂಬೆ ಆಡ್ಸೋನು ಮೇಲೆ ಕುಂತವನು, ಬೊಂಬೆ ಆಡ್ಸೋನು ಮೇಲೆ ಕುಂತವನೇ, ಆರ್ಡ್ರು ಕೊಡ್ತಿಲ್ಲ ನಮಗೆ, ಏನು ಮಾಡೋದು ಆರ್ಡ್ರು ಕೊಡ್ತಿಲ್ಲ, ಏನು ಮಾಡೋದು, ಬೆಳಗ್ಗೆ ಎದ್ದು ಬೇಗ ಬಂದರು ಆರ್ಡ್ರು. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ಅನ್ವೇಷಣೆ ಮತ್ತೊಂದು ಹುಡುಗಿ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಂಕರ್. ಸೊ ಇವತ್ತೇನಪ್ಪ ಅಂದರೆ ಟೈಮ್ ಬಂದುಬಿಟ್ಟು ಬೆಳಗ್ಗೆ 7:30 ಓಕೆ. ಸೊ ಬೆಳಗ್ಗೆ ಡ್ಯೂಟಿ ಶುರು ಮಾಡ್ಕೊಂಡಿದ್ದೀನಿ ಇವತ್ತು. ಯಾವುದಪ್ಪ ಅಂದರೆ ರ್ಯಾಪಿಡೋ ಪ್ಲಸ್ ಸ್ಪೋಟರು. ನೋಡೋಣ ಪಾರ್ಟ್ ಟೈಮ್ ಮಾಡೋಣ ಅಂತ, ಅರ್ಲಿ ಮಾರ್ನಿಂಗ್ ಪಾರ್ಟ್ ಟೈಮ್ ಅಂತ ಇವತ್ತು. 66 ಹಾಂ ಹಾಂ, ಕೂತ್ಕೊಳ್ಳಿ. ಎಲ್ಲಿ ಡ್ರಾಪ್ ಇದು? ಇದು ಸ್ವಾತಿ ಹೋಟೆಲ್. ಓಕೆ ಓಕೆ, ಇರಲಿ ಕೂತ್ಕೊಳ್ಳಿ. ಹೋಣ. ಸ್ಕ್ಯಾನಾ? ಹಾಂ, ಸ್ಕ್ಯಾನ್ ಆಗಿದೆ. ಹುಷಾರಾಗಿಲ್ಲ. 80 ಆಗಿಲ್ಲ ಸ್ಕ್ಯಾನ್ ಆಗಿ. ಒಂದು ನಿಮಿಷ. ಇದೆ ಅಲ್ವಾ ಶಂಕರ್? ಹಾಂ ಅದೇ. ಓಕೆ, ಥ್ಯಾಂಕ್ ಯು ಬ್ರೋ. ನಿಮ್ಮ ಇನ್ಸ್ಟಾ ಐ ಡಿ ಎಲ್ಲಿ? ನಮ್ಮ ಅನ್ವೇಷಣೆ ಅಂತಿದೆ ನೋಡಿ. ನಾನು ಒಂದು ಪಿ ಆರ್ ಟೀಮ್ ಆಗು. ಓಕೆ. ಮಂಜುದು ಕಲರ್ಸ್ ಕನ್ನಡ ನಾವೇ ಹ್ಯಾಂಡಲ್ ಮಾಡೋದು. ಓಕೆ. ಅದಕ್ಕೆ ನಿಮ್ಮದೇ ನಾವು ಓ ಸೂಪರು. ನಂದು 12 ಪೇಜ್ ಇತ್ತು, ಸೇಲ್ ಮಾಡಿದ್ದೀನಿ. ಇವಾಗ ಪೇಜ್ ಯೂಸ್ ಮಾಡ್ತಾ ಇದ್ದೀನಿ. ಪೋಸ್ಟಿಂಗ್ ಏನು ಬಿಟ್ಟಿಲ್ಲ, 1 ಇಯರ್ ಆಯಿತು. ಇದು ನನ್ನ ಇನ್ಸ್ಟಾ ಐ ಡಿ. ಬಟ್ ನಂದು ಯೂಟ್ಯೂಬಲ್ಲಿ 21K ಇದ್ದಾರೆ, 21K ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಫಾಲೋ ಬ್ಯಾಕ್ ಮಾಡಿ ಅಣ್ಣ, ಇದೇ ಅಕೌಂಟು. ಓಕೆ, ಥ್ಯಾಂಕ್ ಯು, ಖಂಡಿತ ಮಾಡ್ತೀನಿ. ಸಿಗೋಣ. ಥ್ಯಾಂಕ್ ಯು. ಮಿಸ್ ಮಾಡ್ಬಿಟ್ಟೆ. ಪಿ ಆರ್ ಟೀಮ್ ಅಂತೆ ಕಲರ್ಸ್ ಕನ್ನಡ. ನೆಕ್ಸ್ಟ್ ನಾನು ಬಿಗ್ ಬಾಸ್ ಕಲ್ಸೋದು ಕೇಳಬೇಕಿತ್ತು ನಾನು. ಅಷ್ಟು ಸೀನ್ ಇದೆಯಾ ನನಗೆ? ಕಮೆಂಟ್ ಮಾಡಿ. ಬಟ್ ಇನ್ನೊಂದೇನೆಂದರೆ ಆ ಹುಡುಗ ನಮ್ಮ ಏರಿಯಾ ಹುಡುಗ ನೋಡಿದ್ದೀನಿ ಮೊದಲೆಲ್ಲ ಏರಿಯಾದಲ್ಲಿ, ಬಟ್ ಅಷ್ಟು ಪರಿಚಯ ಇಲ್ಲ. ಓಕೆ, ಸೊ ಫಸ್ಟ್ನೇ ರೈಡ್ ಕಂಪ್ಲೀಟ್ ಮಾಡಿದ್ದೀನಿ. 80 ರೂಪಾಯಿ ರೈಡು, ಫಸ್ಟ್ನೇ ರೈಡು. ನೋಡೋಣ ಈಗ ನೆಕ್ಸ್ಟು ಆ ಕಡೆಗೆ ನೆಕ್ಸ್ಟ್ ರೈಡ್ಗೆ ವೆಯ್ಟ್ ಮಾಡೋಣ. ಇನ್ನೊಂದೇನಪ್ಪ ಅಂದರೆ ಇವತ್ತು ಊಬರ್ ಆನ್ ಮಾಡ್ಕೊಬೇಕು. ಊಬರಲ್ಲಿ ಬೆಳಗ್ಗೆ ಹೊತ್ತು ಚೆನ್ನಾಗಿ ಆರ್ಡ್ರ್ ಕೊಡ್ತಾರೆ ಅಂತ ನಮ್ಮ ಸ್ನೇಹಿತರು ಒಬ್ರು ಹೇಳಿದ್ರು. ಸೊ ಮರ್ತೋಗ್ಬಿಟ್ಟಿದೆ ಊಬರ್ ಆನ್ ಮಾಡ್ಕೊಳ್ಳೋದು. ಊಬರ್ನು ಆನ್ ಮಾಡ್ಕೊಂಡಿದ್ದೀನಿ. ನೋಡೋಣ ಬನ್ನಿ. ತುಂಬ ಜನ ಏನು ಅನ್ಕೊಂಡ್ಬಿಡ್ತಾರೆ ಅಂದರೆ ಲೈಕ್ ಬರೋ ಆರ್ಡ್ರನ್ನೆಲ್ಲ ಎಕ್ಸೆಪ್ಟ್ ಮಾಡ್ಕೊತೀವಿ, ಬರೋ ಆರ್ಡ್ರನ್ನೆಲ್ಲ ಮಾಡ್ತೀವಿ. ಸೊ ನಮಗೆಲ್ಲ ಲಾಂಗ್ ಆರ್ಡರ್ಸೇ ಬರುತ್ತೆ. ಸೊ ಕೆಲವರು ನನ್ನನ್ನು ಕೇಳೋದೇನೆಂದರೆ, ಬ್ರೋ ನೀವು ಯೂಟ್ಯೂಬರ್ ಅಲ್ವಾ, ಯೂಟ್ಯೂಬರ್ ಆಗಿರೋದ್ರಿಂದ ನಿಮಗೆ ಸಾಕಾಗಿರೋ ಆರ್ಡರ್ಸ್ ಕೊಡ್ತಾನೆ ಅಂತ. ಅದೆಲ್ಲ ಮಣ್ಣಂಗಟ್ಟಿ ಸುಳ್ಳು, ಏನಿಲ್ಲ ಆ ಥರ. ನಮಗೂ ನಿಮಗೂ ಎಲ್ಲ ಒಂದೇ. ಫಸ್ಟ್ ಆಫ್ ಆಲ್ ನಾವು ಅಂದರೆ ಇನ್ನೂ ಅವ್ರಿಗೆ ಎಲ್ಲೆಲ್ಲೋ ಬ್ಯಾಕ್ ಫೈರು. ಸೊ ನಮಗೂ ನಿಮಗೂ ಏನು ಡಿಫ್ರೆನ್ಸ್ ಏನಿಲ್ಲ, ನಿಮಗೂ ನಮಗೂ ಸೇಮೇ ಕೊಡೋದು. ಬಟ್ ಏನಪ್ಪ ಅಂದರೆ ನಾನು ವೀಡಿಯೋದಲ್ಲಿ ನಿಮಗೆ ತೋರಿಸೋದೇನಪ್ಪ ಅಂದರೆ, ನನಗೆ ಯಾವ ಆರ್ಡರ್ ಬೇಕೋ ಆ ಆರ್ಡ್ರನ್ನ ಎತ್ಕೊಂಡೋಗಿ ತೋರಿಸ್ತೀನಿ. ಚಿಕ್ಕ ಪುಟ್ಟ ಆರ್ಡರ್ ಬರ್ತದೆ. ಈಗ ಫಾರ್ ಎಕ್ಸಾಂಪಲ್ 3 ಕಿಲೋಮೀಟ್ರ್ ಪಿಕಪ್, 3 ಕಿಲೋಮೀಟ್ರ್ ಡ್ರಾಪ್ ಅಂದರೆ ಅದನ್ನು ಸೈಡಿಗೆ ತಲ್ತೀನಿ, ಅದನ್ನು ಎತ್ತದೇ ಇಲ್ಲ ನಾನು. ಸೊ ನಿಮ್ಗೆ ಅದು ತೋರಿಸಲ್ಲ ವೀಡಿಯೋದಲ್ಲಿ ಅಷ್ಟೇ. ಸೊ ನನಗೆ ಯಾವುದು ಬೇಕು, ಯಾವ ಲಾಂಗ್ ಆರ್ಡರ್ ಬೇಕಂತ ನಾನು ವೆಯ್ಟ್ ಮಾಡ್ತಿರ್ತೀನಿ. ಸೊ ಅದಕ್ಕೋಸ್ಕರ ಲಾಂಗ್ ಆರ್ಡರ್ಗೆ ವೆಯ್ಟ್ ಮಾಡಿ ಎತ್ಕೊತೀನಿ. ಸೊ ತುಂಬ ಜನ ಏನು ಅನ್ಕೊಳ್ಳೋದಂದರೆ, ನಾನು ಕೇಳೋದಂಗೆ, ಬ್ರೋ ನೀವು ಯೂಟ್ಯೂಬರ್ ಅಲ್ವಾ, ನಿಮ್ಗೆ ಅದಕ್ಕೆ ಅಷ್ಟೊಂದು ಲಾಂಗ್ ಆರ್ಡರ್ ಕೊಡ್ತಾನೆ, ನಮ್ಗೆ ಲಾಂಗ್ ಆರ್ಡ್ರೇ ಕೊಡಲ್ಲ ಬ್ರೋ ಅಂತ. ಮಣ್ಣಂಗಟ್ಟಿ ಯಾವುದೂ ಇಲ್ಲ. ಸೊ ವೆಯ್ಟ್ ಮಾಡಿ ನಾವು ತಗೊಳ್ಳೋದಷ್ಟೇ. ಬಟ್ ಚಿಕ್ಕ ಪುಟ್ಟ ಆರ್ಡರ್ಗಳು ಬರ್ತಾನೆ ಇರ್ತವೆ ನಮಗೂ. ಬಟ್ ನಾನು ಚಿಕ್ಕ ಬಡ ಇಗ್ನೋರ್ ಮಾಡ್ತೀನಿ, ಅದನ್ನು ವೀಡಿಯೋದಲ್ಲಿ ತೋರಿಸಲ್ಲ.
ಸೊ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಮ್ಗೆ ಯೂಟ್ಯೂಬರ್ ಅಂತ ನಮಗೇನಾದರೂ ಸ್ಪೆಷಲಾಗಿ ಕೊಡೋಂಗಿದ್ದರೆ ನಾನು ಬೆಂಗಳೂರಲ್ಲಿ ಏನೋ ಬೇರೆ ಮನೆಯೇ ಕಟ್ಕೊತಿದ್ದೆ. ಈಗ ಇಲ್ಲಿ ನೋಡಿ ಫಾರ್ ಎಕ್ಸಾಂಪಲ್ ಇಲ್ಲಿ ತೋರಿಸ್ತೀನಿ ನೋಡಿ, ಪಿಕಪ್ 3 ಕಿಲೋಮೀಟ್ರ್ ಅಂತೆ, ಡ್ರಾಪ್ 1.1 ಅಂತೆ, 21 ರೂಪಾಯಿ ಅಂತೆ. ಎಲ್ಲಿ ಇಟ್ಕೊಳ್ಳಿ 21 ರೂಪಾಯಿ. ಏನಿದೆ ಗುರು ಕಾರು, ಯಪ್ಪ ಸೈಕು. ನಾನು ಯಾವಾಗೂ ಇಂಥ ಕಾರಲ್ಲಿ ಹೋಗೋದು ಕನಸೆ. ಇದರಲ್ಲಾದರೆ ಹೋಗ್ಬೋದೇನೋ, ಅದರಲ್ಲಂತೂ ಹೋಗೋಕ್ಕಾಗಲ್ಲ ಗುರು. ನಮ್ಮ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂದರೆ ಲಾಸ್ಟ್ ಡಿಸೆಂಬರ್ ಅಂದರೆ ಲೈಕ್ 2024 ಡಿಸೆಂಬರಿಂದ 2025 ಈಗ ಜನವರಿ ಇಲ್ಲಿವರೆಗೂ ನಮಗೆ ದರಿದ್ರ ಮಾಡ್ಕೊಬಿಟ್ಟಿದೆ ಗುರು ನಮ್ಮ ಡೆಲಿವರಿ ಬಾಯ್ಸ್ಗೆ, ನಮ್ಮ ರೈಡರ್ಸ್ಗೆ. ಏನಕ್ಕೆಪ್ಪ ಅಂದರೆ ಯಾರೋ ಮಾಟ ಮಂತ್ರ ಮರೆಸ್ಬಿಟ್ಟಿದ್ದಾರೆ ಅನ್ನೋ ಅಂತ ಡೌಟ್ ನನಗೆ. ಏನಕ್ಕೆ ಅಂದರೆ ಗುರು ಡ್ಯೂಟಿಗಳೇ ಬರೋದು ಬೇಡವಾ, ಬೆಳಗ್ಗೆ 6 ಗಂಟೆ 7 ಗಂಟೆಗೆ ಎದ್ದು ಮುಖ ತೊಳೆದು ತಿಳ್ಕೊಂಡು ನಿದ್ದೆ ಕಣ್ಣಲ್ಲಿ ಬರ್ತೀವಿ. ಇಲ್ಲಿ ನೋಡಿದ್ರೆ 1 ಆರ್ಡ್ರ್ 2 ಆರ್ಡ್ರ್ ಓಡಿಸ್ಬಿಟ್ಟು ಸುಮ್ಮನೆ ಕೂರಿಸ್ಬಿಡ್ತಾನೆ ಗುರು. ಯಾಕೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಇದು ಏನಕ್ಕಪ್ಪ ಈ ಕೆಲಸ. ಇಲ್ಲಾದರೂ ಈ ಸುಮ್ಮನೆ ಈ ಥರ ಮನೆ ಕೆಲಸ ಕಟ್ಟಕ್ಕೆ ಗಾರೆ ಕೆಲಸಕ್ಕೆ ಹೋಗ್ಬಿಡೋಣ ಅನಿಸ್ಬಿಡಿದೆ. ಸುಮ್ಮನೆ 1000 ರೂಪಾಯಿ ಆದರೂ ಕೊಡ್ತಾರೇನೋ ಅಲ್ಲಿ. ಯಾವ ಹಿಂಸೆ ಗುರು ಇದು, ಏನು ಸಾಕಾಗ್ತಿದೆ, ಬೇಜಾರ ಗುರು. ಬಂದು ನೋಡಿ ಈಗ ಎಷ್ಟು ಗಂಟೆಗೆ ಲಾಸ್ಟ್ ಆರ್ಡ್ರ್ ಮಾಡಿ ಡ್ರಾಪ್ ಮಾಡಿ ಕರೆಕ್ಟಾಗಿ 1.25 ಅವರ್ ಆಯಿತು, ಒಂದು ಡ್ಯೂಟಿನೂ ಬರ್ತಾ ಇಲ್ಲ. ಈಗ ರಾಜಾಜಿನಗರ ಲಾಸ್ಟ್ ಡ್ರಾಪ್, ಈಗ ಯಶವಂತಪುರ ಕಡೆ ಹೋಗ್ತಾ ಇದ್ದೀನಿ. ಅಲ್ಲಿಂದ ಮತ್ತೆ ಮನೆಗೆ ಹೋಗ್ಬೇಕಷ್ಟೇ, ಇನ್ನು ಡ್ಯೂಟಿ ಬಂದಿಲ್ಲ ಅಂದರೆ. ಯಾವ ತಲೆನೋವು ಅಂತ ಗೊತ್ತಾಗ್ತಾ ಇಲ್ಲ. ಈ ಥರ ಆದರೆ ಕಮಿಟ್ಮೆಂಟ್ಸ್ಗೆ ಅಲ್ಲಿ ಇಲ್ಲಿ ಸಾಲ ಮಾಡಿ ಕಟ್ಟೋದೇ ಆಯಿತು, ಅವ್ರಿಗೆ ಯಾವಾಗ ನಾವು ಸಾಲ ತೀರಿಸೋದಂತ ಗೊತ್ತಾಗ್ತಾ ಇಲ್ಲ. ಸೊ ಡೆಲಿವರಿ ಬಾಯ್ಸ್ ಅಂದರೆ ನಾನು ಎಷ್ಟೋ ವೀಡಿಯೋಗಳಲ್ಲಿ ಹೇಳಿದ್ದೀನಿ, ಇಲ್ಲಿ ಬಂದು ಅಷ್ಟು ದುಡಿಬೋದು ಅಂತ. ಹೌದು, ಬಟ್ ಅದೇ ಥರ ಈ ಥರನೂ ಪರಿಸ್ಥಿತಿಗಳು ತುಂಬ ಸರಿ ಫೇಸ್ ಮಾಡಿದ್ದೀನಿ. ಮತ್ತು ಇನ್ನೊಂದೇನಪ್ಪ ಅಂದರೆ ತುಂಬ ಜನ ನನಗೆ ಕೇಳಿದ್ದಾರೆ ಕೂಡ, ಬ್ರೋ ಇಷ್ಟೆಲ್ಲ ದುಡಿತೀಯಲ್ಲ, ಏನಾದರೂ ಬಿಸ್ನೆಸ್ ಮಾಡ್ಬೋದಲ್ಲ, ಇಲ್ಲಾಂದರೆ ಇಷ್ಟೆಲ್ಲ ಡ್ಯೂಟಿಗಳು ಕಮ್ಮಿ ಇದೆಯಲ್ಲ, ಬೇರೆ ಕೆಲಸಕ್ಕೆ ಹೋಗ್ಬೋದಲ್ಲ ಅಂತ. ಗುರು ನಮಗೆ ಬೇರೆ ಕೆಲಸ ಸಿಗಲ್ಲ ಅಂತಲ್ಲ, ಇಲ್ಲಿನ ಫ್ರೀಡಮ್ ಬೇರೆ ಕಡೆ ಸಿಗಲ್ಲ ಅನ್ನೋದು ಒಂದೇ ರೀಸನು. ಇಲ್ಲಿ ಫ್ರೀಡಮ್ ಇರ್ತದೆ, ಆರಾಮಾಗಿ ನಮ್ಗೆ ಯಾವಾಗ ಬೇಕೋ ಅವಾಗ ಕೆಲಸ ಮಾಡಿಕೊಂಡು ಆರಾಮಾಗಿ ಒಂದು ಸ್ವಲ್ಪ ಎಲ್ಲಿ ಬೇಕೋ ಅಲ್ಲಿ ಯೂಟ್ಯೂಬು ಅಲ್ಲಿ ಇಲ್ಲಿ ಸ್ವಲ್ಪ ಟೈಮ್ ಕೊಡೋಕ್ಕೆ ನನಗೆ ಟೈಮ್ ಸಿಗುತ್ತೆ ಅಂತ ಇಲ್ಲಿದ್ದೀನಿ ಅಷ್ಟೇ. ಮತ್ತು ಇನ್ನೊಂದೇನಪ್ಪ ಅಂದರೆ ಲೈಕ್ ಇಲ್ಲಿ ಕಷ್ಟ ಸುಖ ಎಲ್ಲನೂ ಇರ್ತದೆ. ಈಗ ಫಾರ್ ಎಕ್ಸಾಂಪಲ್ ಕಷ್ಟ ಇರೋ ಕಡೆ ಸುಖ ಇರಲೇಬೇಕು, ಸುಖ ಇರೋ ಕಡೆ ಕಷ್ಟ ಇರಲೇಬೇಕು. ಸೊ ನೀವು ತಪ್ಪು ತಿಳ್ಕೊಬೇಡಿ ಆಮೇಲೆ ನಾನೇನೋ ಬೇರೆ ಹೇಳಿದೆ ಅಂತ ಕೆಲಸದಲ್ಲಿ ಮಾತ್ರ. ಸೊ ನೋಡೋಣ ಬನ್ನಿ, ಇದು ಕಾಮನು, ತುಂಬ ಸರಿ ಫೇಸ್ ಮಾಡಿದ್ದೀನಿ ಇಂಥ ಸಿಚುವೇಶನ್ಸ್ನ ಲಾಸ್ಟು 6 ಇಯರ್ಸಲ್ಲಿ. ಬಟ್ ಆದರೆ ಈ ವರ್ಷ ಅಷ್ಟು ವರ್ಸ್ಟು ಯಾವ ವರ್ಷನೂ ನೋಡಿಲ್ಲ. ಅಂದರೆ 2024 ಡಿಸೆಂಬರಿಂದ ಇಲ್ಲಿವರೆಗೂ. ದಿಸ್ ಈಸ್ ಡೆಡಿಕೇಟೆಡ್ ಫಾರ್ ಮೈ ಆಲ್ ಫ್ಯಾನ್ಸ್ ಆ್ಯಂಡ್ ಸಬ್ಸ್ಕ್ರೈಬರ್ಸ್. ಬೊಂಬೆ ಆಡ್ಸೋನು ಮೇಲೆ ಕುಂತವನು, ಬೊಂಬೆ ಆಡ್ಸೋನು ಮೇಲೆ ಕುಂತವನೇ, ಆರ್ಡ್ರು ಕೊಡ್ತಿಲ್ಲ ನಮಗೆ, ಏನು ಮಾಡೋದು ಆರ್ಡ್ರು ಕೊಡ್ತಿಲ್ಲ, ಏನು ಮಾಡೋದು. ಬೆಳಗ್ಗೆ ಎದ್ದು ಬೇಗ ಬಂದರು ಆರ್ಡ್ರು ಸಿಗ್ತಿಲ್ಲ, ಮಧ್ಯಾಹ್ನವರೆಗೂ ಕಾಯ್ದ್ರು ಆರ್ಡ್ರು ಸಿಗ್ತಿಲ್ಲ, ಸಂಜೆವರೆಗೂ ಸಾತ್ರೂ ಆರ್ಡ್ರು ಸಿಗ್ತಿಲ್ಲ. ಬೊಂಬೆ ಆಡ್ಸೋನು ಮೇಲೆ ಕುಂತವನು ಆರ್ಡ್ರು ಕೊಡ್ತಿಲ್ಲ, ಏನು ಮಾಡೋದು. ಈ ದುನ್ಯಾರು ನೋಡಲ್ವಾ ನಮ್ಮ ಪಾಲು. ಫೈನಲಾಗಿ 2 ತಾಸು ವೆಯ್ಟ್ ಮಾಡಿದ್ಮೇಲೆ ಒಂದು ಆರ್ಡ್ರ್ ಸಿಕ್ಕೈತೆ. ಅದು ಎಲ್ಲಿಗಪ್ಪ ಅಂದರೆ ಇಲ್ಲಿಂದನೇ HBR ಲೇಔಟ್ಗೆ 90 ರೂಪಾಯಿ. ಏನು ಮಾಡೋದು, ನಮ್ಮ ಜಾಯ್ಮನ್ದಲ್ಲಿ 100 ರೂಪಾಯಿ ಕೆಳಗಡೆ ಹೊಡೆದೇ ಇಲ್ಲ. ಬಟ್ ಆದರೂ ಇವತ್ತು ಹೊಡಿಲೇಬೇಕು. ಏನಕ್ಕೆ ಅಂದರೆ ಪರಿಸ್ಥಿತಿ ಅದುಗೆ ಹೋಗ್ಬಿಟ್ಟೈತೆ, ಏನು ಮಾಡೋಕ್ಕೂ ಆಗಲ್ಲ. ಅಂಥ ಟೈಮಲ್ಲಿ ಹೊಡಿತಾನೇ ಇರಬೇಕು. ಬನ್ನಿ ಆಯಿತು. ಇದರಿ रैपिड है ना, OTP बोलो 0660 क्या मैजिक OTP बेटा ना. जा सकते हैं, हेलमेट पहनो, थो इंडियल पहनो पूना. 138 138 123 आ रहा था. 140 120 नहीं भाई 130. देखो स्क्रीनशॉट का भी नहीं. नहीं भाई ऑनलाइन करे तो अच्छा है. चेंज नहीं मेरे पास, यही फर्स्ट ऑर्डर है. कैश एंड फ़ोन पे कर दो ना. फोन पे नहीं है. ठीक है, मेरे पास चेंज नहीं. एक बार पूछो उसको उधर पास, ಅಲ್ಲಿ ಕೇಳಿ ನೋಡಿ, ಅಲ್ಲಿ ಸಿಗ್ಬೋದು ಕ್ಯಾಶ್. कन्नड़ बरुता, समझ होता कन्नड़ नहीं. एक बार क्या होता ना, लाइक शॉर्टकट में तो अमाउंट दिखा रहे. मैं ट्रैफिक लेस में आए ना, सो उधर ही पूरा ट्रैफिक कम है, सो ऐसा ज़्यादा होगा.
नहीं चेंज नहीं तो वो तो पूछे ना, वो दुकान है ना, वो दुकान का ले ऑटो वाला तो नहीं। एक काम करो, रुको 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 रुको, 1 रुपये कम है, परवाह नहीं ना? नेक्स्ट टाइम दे देगा भाई, ಥ್ಯಾಂಕ್ ಯು. ನೆಕ್ಸ್ಟ್ ಟೈಮ್ ನನ್ನ ಗಾಡಿಗೂ ಹತ್ತಲ್ಲ ಬಿಡು, ಸುಮ್ಮನೆ ಹೇಳಿದೆ, ಏನು ಮಾಡೋಕ್ಕಾಗಲ್ಲ. ಸೊ ಸ್ನೇಹಿತರೆ, ಸೊ 2ನೇ ರೈಡು ಕಂಪ್ಲೀಟ್ ಆಗಿದೆ. ಸೊ ಬನ್ನಿ ಈಗ 3ನೇ ರೈಡ್ಗೆ ವೆಯ್ಟ್ ಮಾಡೋಣ. ಸ್ನೇಹಿತರೆ, ಡ್ಯೂಟಿಗಳು ಇಲ್ದಿರ ನಮ್ಮ ಪರಿಸ್ಥಿತಿ ಯಾವ ರೀತಿ ಆಗಿಬಿಟ್ಟಿದೆ ಅಂದರೆ ನೋಡಿ, ವಾಲೆಟು ಫುಲ್ ಆಗಿಬಿಟ್ಟಿದೆ. ವಾಲೆಟ್ ಫುಲ್ ಕ್ಲಿಯರ್ ಮಾಡ್ಕೊಳ್ಳೋಕ್ಕೂ ಆಗಲ್ಲ, ಬರೀ 60 ರೂಪಾಯಿ ಕಟ್ಬಿಟ್ಟು ಕ್ಲಿಯರ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಸೊ ಆ ರೇಂಜಿಗೆ ಡ್ಯೂಟಿಗಳು ಕಮ್ಮಿ ಆಗಿದೆ. ಬನ್ನಿ ವಾಲೆಟ್ ಕಟ್ಬಿಟ್ಟು ಮತ್ತೆ ನಿಮಗೆ ಸಿಗ್ತೀನಿ. ಊಬರ್ ಅಲ್ಲ? सॉरी 8357 पेमेंट उधर मेरे को पे करो, मेरे को पे करो, ठीक है ना? 8357 नो OTP is wrong, check one more time. so 8359 hey please sit down sir. 99 ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸ್ನೇಹಿತರೆ, ಸೊ ಫೈನಲಾಗಿ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಎಂಡ್ ಮಾಡೋಕ್ಕೂ ಮುಂಚೆ ಅರ್ನಿಂಗ್ಸ್ನ ತಿಳಿಸ್ಕೊಡ್ತೀನಿ. ಇವತ್ತು ಪಾರ್ಟ್ ಟೈಮ್ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಆನ್ ಮಾಡ್ಕೊಂಡಿದ್ದೆ, ಒಂದು ಸ್ವಲ್ಪ ಅರ್ನಿಂಗ್ಸ್ ಮಾಡೋಣ ಅಂತ. ಸೊ ಟೋಟಲಾಗಿ ಎಷ್ಟಪ್ಪ ಅರ್ನಿಂಗ್ಸ್ ಆಗಿದೆ ಅಂದರೆ, ರ್ಯಾಪಿಡೋದಲ್ಲಿ ಬಂದುಬಿಟ್ಟು 177 ರೂಪಾಯಿ ಆಗಿದೆ. ಅದ್ರ ಜೊತೆಗೆ ಊಬರ್ನ ಆನ್ ಮಾಡಿದ್ದೆ. ಸೊ ಊಬರಲ್ಲಿ ಬಂದುಬಿಟ್ಟು ಎಷ್ಟಪ್ಪ ಆಗಿದೆ ಅಂದರೆ 94 ರೂಪಾಯಿ ಆಗಿದೆ. ಸೊ ಟೋಟಲ್ ಎಷ್ಟಪ್ಪ ಅಂದರೆ 94 ಪ್ಲಸ್ ಅದು ಎಷ್ಟಂತ ನೀವೇ ಕಮೆಂಟ್ ಮಾಡೋಕ್ಕೆ ಸಲ ತಿಳಿಸ್ಕೊಡ್ಬಿಡಿ. ಸೊ ಓಕೆನಾ? ಸೊ ಆ್ಯಕ್ಚುಲಿ ಹೇಳಬೇಕು ಅಂದರೆ ಈಗ 11 ಗಂಟೆ ತುಂಬ ಆಗಬೇಕಿತ್ತು, ಅಟ್ಲೀಸ್ಟ್ ಒಂದು 500ವರೆಗೂ ಆದರೂ ಆಗಬೇಕಿತ್ತು. ಬಟ್ ಅದ್ರ ತುಂಬ ಅಂದರೆ ತುಂಬ ಕಮ್ಮಿ ಇದೆ ಡ್ಯೂಟಿಗಳಂತೂ. ಮೊದಲ ಥರ ಡ್ಯೂಟಿಗಳೇ ಇಲ್ಲ, ಸಿಕ್ಕಾಪಟ್ಟೆ ಕಮ್ಮಿ ಆಗ್ತಾಯಿದೆ. ಯಾಕಂತಲೇ ಗೊತ್ತಾಗ್ತಾ ಇಲ್ಲ, ಸಿಕ್ಕಾಪಟ್ಟೆ ಕಮ್ಮಿ ಆಗಿಬಿಟ್ಟಿದೆ. ಯಾಕೆ ಏನು ಅಂತಲೇ ಗೊತ್ತಾಗ್ತಾ ಇಲ್ಲ. ಸೊ ಬೆಳಗ್ಗೆಯಿಂದ ಇಲ್ಲಿವರೆಗೂ ಇಷ್ಟೇ ಅರ್ನಿಂಗ್ಸ್ ಆಗಿರೋದು. ಸೊ ಇದ್ರ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದೆ ವಿಡಿಯೋದಲ್ಲಿ ಸಿಗೋಣ. ನಾನು ನಿಮ್ಮ ಪ್ರೀತಿ ಶಂಕರ್. ಬೈ ಫ್ರೆಂಡ್ಸ್.